ಆಕಾಶವಾಣಿ ಮಂಗಳೂರು. ಕಾನೂನು ಸಲಹೆ, ಸಿವಿಲ್ ಕ್ರಿಮಿನಲ್ ವಿಷಯಗಳ ಕುರಿತಾದ ಮಾರ್ಗದರ್ಶಿ ಕಾರ್ಯಕ್ರಮ. ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಮಹಿಳೆಯರ ಮೇಲಿನ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಕುರಿತು ಮಾಹಿತಿ ಕೇಳುವಿರಿ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿ ಇಸ್ಮಾಯಿಲ್ ಶಫಿ, ವಕೀಲರು, ಮಂಗಳೂರು. ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಕೌಟುಂಬಿಕ ಹಿಂಸಾಚಾರದಿಂದ ಮಹಿಳೆಯರ ರಕ್ಷಣಾ ಕಾಯ್ದೆ ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಇಸ್ಮಾಯಿಲ್ ಶಫಿ, ವಕೀಲರು, ಮಂಗಳೂರು. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಸರ್, ಮೊದಲನೇದಾಗಿ ಕೌಟುಂಬಿಕ ಹಿಂಸಾಚಾರದಿಂದ ಮಹಿಳೆಯರ ರಕ್ಷಣಾ ಕಾಯ್ದೆ ಎಂದ್ರೇನು ಮತ್ತು ಇದರ ಉದ್ದೇಶ ಏನು ಅಂತೇಳಿ. ಸರ್, ಈಗ ಕೌಟುಂಬಿಕ ಹಿಂಸಾಚಾರದಿಂದ ಮಹಿಳೆಯರ ರಕ್ಷಣಾ ಕಾಯ್ದೆ ಅಂದರೆ ಅಥವಾ ದ ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್, ಇದು ಭಾರತ ಸರ್ಕಾರ 2005 ಜಾರಿಗೆ ತಂದಿರುವಂಥ ಒಂದು ಮಹತ್ವವಾದಂಥ ಒಂದು ಕಾನೂನು. ಸರ್, ಏನಾಗಿತ್ತು ಅಂತ ಹೇಳಿದರೆ 1994 ವಿಯೆಟ್ನಾಂ ಅಕಾರ್ಡ್ ಅಂತ ಅಲ್ಲಿ ಒಂದು ವಿಷಯ ಏನು ಪ್ರಸ್ತಾಪ ಆಗಿತ್ತು ಅಂತ ಹೇಳಿದರೆ, ಮಹಿಳೆಯರ ವಿರುದ್ಧ ದೌರ್ಜನ್ಯ ಜಾಗತಿಕ ಮಟ್ಟದಲ್ಲಿ ನಡೀತಾ ಇತ್ತು. ಇದು ಒಂದು ಅಮಾನವೀಯ ಘಟನೆಯೂ ಹೌದು. ಈ ನಿಟ್ಟಿನಲ್ಲಿ ಎಲ್ಲ ಸ್ಟೇಟ್ಗಳು ಅಂದರೆ ದ ಯುನೈಟೆಡ್ ನೇಷನ್ಸ್ ಕಮಿಟಿ ಆನ್ ಕನ್ವೆನ್ಷನ್ ಆನ್ ಎಲಿಮಿನೇಷನ್ ಆಫ್ ಆಲ್ ಫಾರ್ಮ್ ಆಫ್ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ವುಮೆನ್. ಸರಿ, ಇಲ್ಲಿ ಏನಾಗಿತ್ತು ಅಂತ ಹೇಳಿದರೆ ಪ್ರತಿಯೊಂದು ಸ್ಟೇಟ್ಗಳು ಅಂದರೆ ದೇಶಗಳು ಈ ಕುರಿತಾಗಿ ಒಂದು ಮಹಿಳೆಯರಿಗೆ ಒಂದು ಭದ್ರತೆಯನ್ನು ಒದಗಿಸುವಂತಹ ಒಂದು ಕಟ್ಟುನಿಟ್ಟಿನ ಕಾನೂನುಗಳಾಗಲಿ ಕ್ರಮಗಳನ್ನು ಮಾಡಬೇಕು ಎಂಬುವಂಥದ್ದು ಒಂದು ಅಭಿಪ್ರಾಯ ಆಗಿತ್ತು. ಭಾರತದಲ್ಲಿ ಈ ಹಿಂದೆ ಭಾರತೀಯ ದಂಡ ಸಂಹಿತೆ ಇತ್ತು. ಇದೀಗ ಭಾರತೀಯ ನ್ಯಾಯ ಸಂಹಿತೆ ಅಂತ ಹೊಸ 2023 ನಂತರ ಹೊಸ ಕಾನೂನು ಜಾರಿಗೆ ಬಂದಿದೆ. ಈ ಹಿಂದೆ ಇದ್ದಂತಹ IPCಯಲ್ಲಿ ಅಂದರೆ ಸೆಕ್ಷನ್ 498A ಗಂಡನಿಂದ ಅಥವಾ ಗಂಡನ ಕುಟುಂಬದಿಂದ ಅಥವಾ ಕಡೆಯವರಿಂದ ಮಹಿಳೆಯರಿಗೆ ದೌರ್ಜನ್ಯ ಆದರೆ, ಒಂದು ಹೆಣ್ಣಿಗೆ ದೌರ್ಜನ್ಯ ಆದರೆ ಅದರ ವಿರುದ್ಧ ಒಂದು ದಂಡನೀಯ ಕಾನೂನು ಇತ್ತು. ಬಟ್ ಏನಾಗಿತ್ತು ಅಂತ ಹೇಳಿದರೆ, ಒಂದು ಸಿವಿಲ್ ರೂಪದ ಕಾನೂನು ಅಥವಾ ಒಂದು ಮಹಿಳೆಯರಿಗೆ ಸರ್ವವಾಗಿ ಒಂದು ಪ್ರೊಟೆಕ್ಷನ್ ಕೊಡುವಂತಹ ಒಂದು ಕಾನೂನು ಅಲ್ಲಿವರೆಗೂ ಜಾರಿಯಲ್ಲಿರಲಿಲ್ಲ. ಈ ನಿಟ್ಟಿನಲ್ಲಿ ಮತ್ತು ಭಾರತ ಸಂವಿಧಾನದ ಅನುಚ್ಛೇದ ಅಂದರೆ ಆರ್ಟಿಕಲ್ 14, 15, 21, ಆರ್ಟಿಕಲ್ 14 ಸಮಾನತೆ ಹಕ್ಕು ಬಗ್ಗೆ ಹೇಳ್ತದೆ ಮತ್ತು ಆರ್ಟಿಕಲ್ 15 ತಾರತಮ್ಯ ವಿರೋಧ ನೀತಿಯ ಬಗ್ಗೆ ಹೇಳುತ್ತೆ. ಅದೇ ರೀತಿ ಆರ್ಟಿಕಲ್ 21 ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಬಗ್ಗೆ ಹೇಳುತ್ತೆ. ಸೊ ಈ ನಿಟ್ಟಿನಲ್ಲಿ ಈ ರೈಟ್ ಟು ಈಕ್ವಾಲಿಟಿ ಅಂದರೆ ಸಮಾನತೆ ಹಕ್ಕಿನಲ್ಲಿ ಈಗ ಮಹಿಳೆಯಗೂ ಕೂಡ ಪುರುಷನಷ್ಟೇ ಸಮಾನವಾದಂಥ ಹಕ್ಕಿದೆ. ಮತ್ತು ಈ ತಾರತಮ್ಯ ನೀತಿಯ ವಿರುದ್ಧ ಅಂದರೆ ಲಿಂಗದ ಆಧಾರದಲ್ಲಿ ಮಹಿಳೆಯನ್ನು ಕೂಡ ತಾರತಮ್ಯ ಮಾಡಬಾರ್ದು. ಮತ್ತು ಅದೇ ರೀತಿಯಲ್ಲಿ ಆರ್ಟಿಕಲ್ 21 ಅಂದರೆ ಅನುಚ್ಛೇದ 21 ಪ್ರಕಾರ ಮಹಿಳೆಯರಿಗೂ ಅಥವಾ ಪ್ರತಿಯೊಬ್ಬರಿಗೂ ಕೂಡ ಜೀವಿಸುವ ಹಕ್ಕಿದೆ. ಈ ಮೂರರ ಒಂದು ಸಂವಿಧಾನದ ಅಡಿಪಾಯದೊಂದಿಗೆ ಮಹಿಳೆಯರ ರಕ್ಷಣೆಯೊಂದಿಗೆ ಬಂದಂತಹ ಒಂದು ಕಾನೂನು ದಿ ಪ್ರೊಟೆಕ್ಷನ್ ಆಫ್ ವುಮೆನ್ಸ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಂದರೆ ಕೌಟುಂಬಿಕ ಹಿಂಸಾಚಾರದಿಂದ ಮಹಿಳೆಯರ ರಕ್ಷಣೆ ಕಾಯ್ದೆ. ಇದು ಬರೀ ಸತಿಪತಿ ಗಂಡ ಹೆಂಡತಿ ನಡುವೆ ಜಗಳಾದಾಗ ಮಾತ್ರ ಅನ್ವಯ ಆಗುವಂಥದ್ದಲ್ಲ. ಅಂದರೆ ಗಂಡ ಹಿಂಸೆ ಕೊಡ್ತಾನೆ, ಅದಕ್ಕೆ ಮಾತ್ರ ಹೋಗಿ ನಾನು ಗಂಡನ ವಿರುದ್ಧ ಮಾತ್ರ ಕೊಡ್ತೇನೆ ಎಂಬುವಂಥದ್ದು ಅಷ್ಟಕ್ಕೆ ಸೀಮಿತವಾಗಿಲ್ಲ. ಬದಲಾಗಿ ತಾಯಿ, ಸಹೋದರಿ ಇರ್ಬೋದು ಮತ್ತು ಗಂಡ ಹೆಂಡತಿಯ ಸಂಬಂಧದಲ್ಲಿ ಹೆಂಡತಿಗೆ ದೌರ್ಜನ್ಯ ಆಗಿರ್ಬೋದು ಅಥವಾ ಈ ಲಿವಿಂಗ್ ರಿಲೇಶನ್ಶಿಪ್ ಎಂಬುದೇನು, ಇಲ್ಲಿಯೂ ಕೂಡ ಎಲ್ಲೆಲ್ಲ ಹೆಂಗಸರಿಗೆ ದೌರ್ಜನ್ಯವಾಗುತ್ತೋ ಆ ಸಂದರ್ಭದಲ್ಲಿ ಈ ಕಾನೂನಿನನ್ವಯ ಮಹಿಳೆಯರಿಗೆ ಪ್ರೊಟೆಕ್ಷನ್ ಸಿಗುತ್ತೆ. ಅದಕ್ಕೋಸ್ಕರ ಭಾರತ ಸಂವಿಧಾನ ರೂಪಿಸಿರುವಂತಹ ಒಂದು ಕಾನೂನು ಈ ಒಂದು ದ ಪ್ರೊಟೆಕ್ಷನ್ ಆಫ್ ವುಮೆನ್ಸ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್. ಸರ್, ಈಗ ಕೌಟುಂಬಿಕ ಹಿಂಸಾಚಾರದಿಂದ ಮಹಿಳೆಯರ ರಕ್ಷಣಾ ಕಾಯ್ದೆ, ಈಗ ಯಾವೆಲ್ಲ ಪ್ರಕರಣಗಳು ಈ ಒಂದು ಕಾಯ್ದೆಗೆ ಒಳಪಡ್ತದೆ ಅಂತೇಳಿ? ಖಂಡಿತ. ಈಗ ಆ ಒಂದು ಹೊರಡೇ ಹೇಳುವಂತೆ ಈಗ ಕೌಟುಂಬಿಕ ದೌರ್ಜನ್ಯ ಅಂದರೆ ಏನು ಅಂತ. ಸರಿ, ಈಗ ಕೌಟುಂಬಿಕ ದೌರ್ಜನ್ಯ ಅಂತ ಹೇಳಿದರೆ ಅದು ಬರೀ ಫಿಸಿಕಲ್ ಅಬ್ಯೂಸ್ ಆಗಬೇಕಂತಿಲ್ಲ, ಅಂದರೆ ದೈಹಿಕವಾಗಿ ಹಲ್ಲೆ ಅಂತ ಮಾತ್ರ ಆಗಬೇಕಾಗಿಲ್ಲ. ಬದಲಾಗಿ ಒಂದು ಮೆಂಟಲ್ ಟಾರ್ಚರ್ ಕೊಡುವಂಥದ್ದಾಗಿರ್ಬೋದು ಅಥವಾ ಮಾನಸಿಕವಾಗಿ ಟಾರ್ಚರ್ ಕೊಡುವಂಥದ್ದಾಗಿರ್ಬೋದು ಅಥವಾ ಲೈಂಗಿಕವಾಗಿ ಶೋಷಣೆ ಕೊಡುವಂಥದ್ದಾಗಿರ್ಬೋದು ಅಥವಾ ಆಕೆಗೆ ಅಂದರೆ ಮನೆಯಲ್ಲಿರುವಂತಹ ತಾಯಿಗೋ ಸಹೋದರಿಗೋ ಅಥವಾ
ಹೆಂಡತಿಗೂ ಯಾವುದೇ ರೀತಿಯಾದಂತಹ ಭತ್ಯೆಯನ್ನು ಜೀವನಕ್ಕಾಗಿ ಏನೆಲ್ಲ ಅಂದರೆ ಊಟ ತಿಂಡಿಯ ವ್ಯವಸ್ಥೆಯನ್ನು ಅಥವಾ ವೈದ್ಯಕೀಯ ವ್ಯವಸ್ಥೆಯನ್ನು ಯಾವುದೇ ಕೊಡದೆ ಅವರನ್ನು ನಿರ್ಲಕ್ಷಿಸುವಂಥದ್ದು ಅಥವಾ ಅವರ ಮೇಲೆ ಅನುಮಾನ ಪಡುವಂಥದ್ದು ಅಥವಾ ಅವರಿಗೆ ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವಂಥದ್ದು ಅಥವಾ ಒಂದು ಆರ್ಥಿಕವಾದಂತಹ ನಿಂದನೆ, ಇವೆಲ್ಲವೂ ಕೂಡ ಈ ಒಂದು ಕಾನೂನಿನಡಿಯಲ್ಲಿ ಕೌಟುಂಬಿಕ ದೌರ್ಜನ್ಯ ಅಥವಾ ಡೊಮೆಸ್ಟಿಕ್ ವೈಲೆನ್ಸ್ ಆಗಿ ಬರುತ್ತದೆ. ಸರ್, ಈಗ ಮಾನಸಿಕ ಕಿರುಕುಳ ಮತ್ತು ಆರ್ಥಿಕ ಹಿಂಸೆ ಅಂತ ಹೇಳಿದ್ರಿ. ಹೌದು. ಸೊ ಅದರ ಒಂದು ವಿವರಗಳನ್ನು ತಾವು ನೀಡಬೇಕು ಸರ್. ಸರ್, ಈಗ ಮಾನಸಿಕ ಹಿಂಸೆ ಅಂತ ಹೇಳಿದರೆ ಸರ್, ಈಗ ಹೆಂಡತಿಯ ಮೇಲೆ ಗಂಡ ಅಥವಾ ಸಹೋದರಿಯ ಮೇಲೆ ಮಾನಸಿಕವಾಗಿ ಅವಳಿಗೆ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸುವಂಥದ್ದಿರಬಹುದು, ಅಥವಾ ಆಕೆಯ ಬಗ್ಗೆ ಕೆಟ್ಟ ಶಬ್ದಗಳಿಂದ ಮಾತಾಡುವಂಥದ್ದು, ಅಥವಾ ಆಕೆ ಒಂದು ಕೆಲಸಕ್ಕೆ ಹೋಗ್ತಾ ಇದ್ರೆ ಅದಕ್ಕೆ ಅಡಚಣೆ ಮಾಡುವಂಥದ್ದು, ಮಾತ್ರವಲ್ಲದೆ ಅನುಮಾನ ಪಡುವಂಥದ್ದು, ಇವೆಲ್ಲವೂ ಕೂಡ ಮಾನಸಿಕ ಕಿರುಕುಳ ಆಗುತ್ತೆ. ಮತ್ತು ಆರ್ಥಿಕ ಕಿರುಕುಳ ಅಂತ ಹೇಳಿದರೆ ಆಕೆ ದುಡಿತಾ ಇದ್ರೆ ಆ ದುಡಿಯಲು ಹೋಗ್ಲಿಕ್ಕೆ ಆಕೆಗೆ ಅಡಚಣೆ ಮಾಡುವಂಥದ್ದು, ಮತ್ತು ಆಕೆಯಿಂದ ಅಫ್ಕೋರ್ಸ್ ವರದಕ್ಷಿಣೆ ಅಂತ ಕೇಳುವಂಥದ್ದು, ಮತ್ತು ಅದೇ ರೀತಿ ಇನ್ನೊಬ್ಬನಿಂದ ಅಂದ್ರೆ ಆಕೆಯನ್ನು ಅಂದ್ರೆ ಇಲ್ಲೀಗಲ್ ಕೃತ್ಯಕ್ಕೆ ಉಪಯೋಗಿಸಿ ಹಣವನ್ನು ತರಬೇಕು, ಈ ರೀತಿ ಪ್ರೇರೇಪಿಸುವಂಥದ್ದು ಕೂಡ ಒಂದು ಆರ್ಥಿಕ ಕಿರುಕುಳ. ಮತ್ತೆ ಮುಖ್ಯವಾಗಿ ಆರ್ಥಿಕ ಕಿರುಕುಳದಲ್ಲಿ ಏನಂತ ಹೇಳಿದ್ರೆ, ಈಗ ಆಕೆಗೆ ಜೀವನ ನಿರ್ವಹಣೆಗೆ ಬೇಕಾದಾಗಿರುವಂತಹ ಒಂದು ಭತ್ಯೆ ಏನಿದೆ ಅಥವಾ ಆಕೆ ಕೊಡುವಂತಹ ಒಂದು ಖರ್ಚೇನಿದೆ ಅದನ್ನು ಕೂಡ ನೀಡದೆ ಕಿರುಕುಳವನ್ನು ಕೊಡುವಂಥದ್ದು, ಇವೆಲ್ಲವೂ ಕೂಡ ಆರ್ಥಿಕ ಕಿರುಕುಳ ಆಗುತ್ತದೆ. ಸರ್, ಈಗ ಈ ಒಂದು ಪ್ರಕ್ರಿಯೆ ಬಗ್ಗೆ ಹೇಳಿದ್ರಿ, ಅಂದ್ರೆ ಯಾವ ರೀತಿಯ ಒಂದು ಹಿಂಸೆಗಳು ಏನು ಆಗ್ತದೆ ಈ ಒಂದು ಕಾಯ್ದೆಗೆ ಒಳಪಡ್ತದೆ. ಖಂಡಿತ ಇದು ಕೇವಲ ಒಂದು ಪತ್ನಿಯರಿಗೆ ಮಾತ್ರ ಸಂಬಂಧಪಡ್ತದ ಅಂತೇಳಿ? ಖಂಡಿತ ಇಲ್ಲ ಸರ್. ಎಸ್ಪೆಷಲಿ ಈ ಒಂದು ಕಾನೂನಿನಲ್ಲಿ ಈ ಒಂದು ವರ್ಡೇ ಸೂಚಿಸುವಂತೆ ಕೌಟುಂಬಿಕ ದೌರ್ಜನ್ಯದ ವಿರುದ್ಧ ಮಹಿಳೆಯರಿಂದ ರಕ್ಷಣೆ, ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ರಕ್ಷಣೆ ಅಂತ. ಅದಕ್ಕೆ ನಾನು ಮೊದಲೇ ಹೇಳಿದೆ, ಇದು ಬರೀ ಗಂಡ ಹೆಂಡತಿ ಬಗ್ಗೆ ಅಲ್ಲ, ಬದಲಾಗಿ ಈಗ ಮನೆಯಲ್ಲಿರುವಂತಹ ಒಂದು ಸಹೋದರಿ ಇರಬಹುದು, ಆಕೆಗೆ ತನ್ನ ಅಣ್ಣಂದಿರಿಂದ ತೊಂದರೆ ಇರುವಂಥದ್ದು ಇರಬಹುದು, ಅಥವಾ ತಾಯಿಗೆ ತನ್ನ ಮಕ್ಕಳಿಂದ ಕೆಲವೊಂದು ಸಲ ತೊಂದರೆ ಆಗುವಂಥದ್ದು ನಾವು ಇವತ್ತು ನೋಡಿದ್ದೇವೆ ಸಮಾಜದಲ್ಲಿ. ಸೊ ಇಂಥ ಸಂದರ್ಭದಲ್ಲಿ ಯಾರಿಗೆಲ್ಲ ಮನೆಯಲ್ಲಿರುವಂತಹ ಮಹಿಳೆಯರಿಗೆ ಇಂಥ ತೊಂದರೆಗಳಾಗುತ್ತೋ ಅವೆಲ್ಲವೂ ಕೂಡ ಈ ಒಂದು ಕೌಟುಂಬಿಕ ದೌರ್ಜನ್ಯವಾಗುತ್ತದೆ ಅಂತ ಈ ಕಾನೂನಿನಡಿಯಲ್ಲಿ ವ್ಯಾಖ್ಯೆ ನೀಡುತ್ತದೆ. ಸರಿ, ಈಗ ಈ ಎಲ್ಲ ಒಬ್ಬಳು ಮಹಿಳೆಯಾದವಳು, ಅದು ತಂಗಿಯಾಗಿರಲಿ ಅಥವಾ ಅಕ್ಕನಾಗಿರಲಿ ಅಥವಾ ಹೆಂಡತಿಯಾಗಿರಲಿ, ಆಕೆಗೆ ಯಾವುದೇ ರೀತಿಯಾಗಿ ಅದು ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಅಥವಾ ಆರ್ಥಿಕವಾಗಿ ಹಿಂಸೆ ನೀಡಿದ್ರೆ ಅದು ಈ ಒಂದು ಕಾಯ್ದೆಗೆ ಒಳಪಡ್ತದೆ ಅಂತ ಹೇಳಿ. ಖಂಡಿತ. ಈಗ ಆ ಒಂದು ಹೆಣ್ಣು ಮಗಳಾದವಳು ಈ ರೀತಿಯ ಹಿಂಸೆಗಳಾದಾಗ ಆಕೆ ಮಾಡಬೇಕಾದಂಥ ಕರ್ತವ್ಯಗಳು ಅಂದರೆ ದೂರನ್ನು ದಾಖಲಿಸುವಂಥ ಪ್ರಕ್ರಿಯೆಗಳು ಹೇಗೆ ಅಂತ? ಖಂಡಿತ. ಈ ಒಂದು ಕಾನೂನಿನಡಿಯಲ್ಲಿ ಆಕೆ ನೇರವಾಗಿ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಆಕೆಗೆ ಸಂಭವಿಸಿದಂತಹ ಕೌಟುಂಬಿಕ ದೌರ್ಜನ್ಯವೇನಿದೆ ಅದರ ಬಗ್ಗೆ ತನ್ನ ಅರ್ಜಿಯಲ್ಲಿ ನಮೂದು ಮಾಡಿ ತನಗೆ ಬೇಕಾದಂತಹ ಪರಿಹಾರವನ್ನು ಕೂಡ ಈ ಒಂದು ಕಾನೂನಿನಡಿಯಲ್ಲಿ ಕೇಳಬಹುದು. ಅದನ್ನು ಹೊರತುಪಡಿಸಿ ಈ ಒಂದು ಕಾನೂನಿನಡಿಯಲ್ಲಿ ಪ್ರೊಟೆಕ್ಷನ್ ಆಫೀಸರ್ ಅಂತ ಹೇಳ್ತಾರೆ ಸರ್. ಈ ಪ್ರೊಟೆಕ್ಷನ್ ಆಫೀಸರನ್ನು ರಾಜ್ಯ ಸರ್ಕಾರ ನೇಮಿಸುವಂಥದ್ದು ಸರ್. ಆಕೆಗೆ ನೇರವಾಗಿ ಈ ಪ್ರೊಟೆಕ್ಷನ್ ಆಫೀಸರ್ ಹತ್ರನೂ ಕೂಡ ತನ್ನ ಸಮಸ್ಯೆಯನ್ನು ಹೇಳಬಹುದು. ಆ ಸಂದರ್ಭದಲ್ಲಿ ಈ ಪ್ರೊಟೆಕ್ಷನ್ ಆಫೀಸರ್ ಕೂಡ ಆಕೆಗೆ ಪರಿಹಾರವನ್ನು ಕೊಡಬಹುದು. ಪರಿಹಾರ ಅಂತ ಹೇಳಿದರೆ ಎಕ್ಸಾಂಪಲ್ ಸರ್, ಈಗ ಒಂದು ಮಹಿಳೆಯನ್ನು ತನ್ನ ಪತಿಯೋ ಅಥವಾ ಅಣ್ಣನೋ ಅಥವಾ ಲಿವಿಂಗ್ ರಿಲೇಷನ್ಶಿಪ್ ಅಲ್ಲಿರುವಂತಹ ವ್ಯಕ್ತಿಯೋ ಮನೆಯಿಂದ ಹೊರಗಾಗ್ತಾನೆ. ಆ ಸಂದರ್ಭದಲ್ಲಿ ಆಕೆಗೆ ಮನೆ ಕೂಡ ಇರಲ್ಲ, ಒಂದು ಶೆಲ್ಟರ್ ಅಂತ ಇರಲ್ಲ. ಆ ಸಂದರ್ಭದಲ್ಲಿ ಆಕೆ ಈ ಪ್ರೊಟೆಕ್ಷನ್ ಆಫೀಸರ್ ಹತ್ರ ಕೂಡ ತನ್ನ ಸಮಸ್ಯೆಯನ್ನು ಹೇಳಬಹುದು. ಕೂಡಲೇ ಪ್ರೊಟೆಕ್ಷನ್ ಆಫೀಸರ್ ಏನಿದೆ, ಶೆಲ್ಟರ್ ಹೌಸ್ಗಳಂತ ಇದೆ ಈ ಕಾನೂನಿನ ಅಡಿಯಲ್ಲಿ, ಈ ಶೆಲ್ಟರ್ ಹೌಸ್ನಲ್ಲಿ ಕೂಡ ಆಕೆಗೆ ವಸತಿಯ ವ್ಯವಸ್ಥೆಯನ್ನು ಮಾಡಬಹುದು ಅಂತಿದೆ. ಮತ್ತೆ ಈ ಪ್ರೊಟೆಕ್ಷನ್ ಆಫೀಸರ್ ಏನಿದ್ದಾನೆ, ಇವರಿಗೆ ಬಂದಂತಹ ಮಾಹಿತಿ ಏನಿರುತ್ತೆ ಇದನ್ನು ಅವರು ಮ್ಯಾಜಿಸ್ಟ್ರೇಟರಿಗೆ ನೀಡಬಹುದು. ಜೊತೆಗೆ ಆ ಮಹಿಳೆಯರಿಗೆ ಈ ಮ್ಯಾಜಿಸ್ಟ್ರೇಟ್ ಅನ್ನು ಸಂಪರ್ಕಿಸಿ ಆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬೇಕಾದಂತಹ ಕಾನೂನಿನ ನೆರವೇನಿದೆ, ಲೀಗಲ್ ಏಡ್ ಏನಿದೆ, ಅದಕ್ಕೂ ಕೂಡ ಅಪ್ರೋಚ್ ಮಾಡುವಂತಹ ಒಂದು ಕೆಲಸವನ್ನು ಪ್ರೊಟೆಕ್ಷನ್ ಆಫೀಸರ್ ಬೇಕು ಅಂತ ಈ ಒಂದು ಕಾನೂನು ಅಡಿಯಲ್ಲಿ ಇದೆ. ಸರ್, ಈಗ ರಕ್ಷಣಾಧಿಕಾರಿಗಳ ಬಗ್ಗೆ ತಾವು ಹೇಳಿದ್ರಿ. ಖಂಡಿತ. ಈ ಒಂದು ಮಹಿಳೆಯಾದವಳು ತನ್ನ ಬಗ್ಗೆ ತನಗೆ ಆಗುವಂಥ ಈ ಒಂದು ಹಿಂಸೆಗಳ ಬಗ್ಗೆ ಆಕೆ ಏನು ಮ್ಯಾಜಿಸ್ಟ್ರೇಟ್ ಹತ್ರ ಹೋಗಬೇಕು ಅಂತ ಹೇಳಿದ್ರಿ. ಆದರೆ ಕೆಲವೊಂದು ಮಹಿಳೆಯರಿಗೆ ಈ ಬಗ್ಗೆ ವಿಚಾರಗಳು ಗೊತ್ತಿಲ್ಲ, ನೇರವಾಗಿ ಅವರು ಪೊಲೀಸ್ ಠಾಣೆಗೆ ಹೋಗ್ತಾರೆ. ಹೌದು. ಆಗ ಏನಾಗ್ತದೆ ಅಂತ ಹೇಳಿ ಸರ್, ತುಂಬಾ ಉತ್ತಮ ಕ್ವಶನ್ ಕೇಳಿದ್ರೆ ಸರ್. ಈ ಒಂದು ಕಾನೂನಿನಲ್ಲಿ ಸರ್ ಸ್ಪೆಷಲ್ ಆಗಿ ಒಂದು ಕ್ಲಾಸ್ ಇದೆ ಸರ್. ಅಂಥ ಸಂದರ್ಭದಲ್ಲಿ ಸರ್ ಅಫ್ಕೋರ್ಸ್ ಈಗ ಗಂಡನಿಂದ ತೊಂದರೆ ಆದಂಥ ಸಂದರ್ಭದಲ್ಲಿ ಅದಕ್ಕೆ ದಂಡನೀಯ ಕಾನೂನಿದೆ. ಅದನ್ನು ಪ್ರೊಸೀಜರ್ ಪ್ರಕಾರ ಪೊಲೀಸ್ನವರು ದಾಖಲಿಸ್ಕೋಬಹುದು.
ಅದೇ ರೀತಿ ಪೊಲೀಸರಿಗೂ ಅವರಿಗೆ ಈ ಪ್ರೊಟೆಕ್ಷನ್ ಆಫೀಸರ್ ಏನಿರ್ತಾರೆ ಸರ್, ಅವರ ಬಗ್ಗೆಯೂ ಕೂಡ ಅಂತಹ ಮಹಿಳೆಯರಿಗೆ ಮಾಹಿತಿ ಕೊಟ್ಟು ಅವರಿಂದ ಅಲ್ಲಿ ಕೂಡ ಕಾನೂನಿನ ಅಂದ್ರೆ ಲೀಗಲ್ ಏಡ್ ನ ಹೆಲ್ಪ್ ಅನ್ನು ಪಡೆದುಕೊಂಡು ಮ್ಯಾಜಿಸ್ಟ್ರೇಟ್ ಮುಂದೆ ಆ ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾದಂತಹ ಒಂದು ಅಡ್ವೈಸ್ ಅಥವಾ ಸಲಹೆಯನ್ನು ಈ ಮುಖಾಂತರ ಕೊಡಬಹುದು, ಮತ್ತೆ ಅದು ಕೊಡಬೇಕು ಇದು ಅಂತ ಈ ಒಂದು ಕಾನೂನಿನಲ್ಲಿ ಅದಕ್ಕೆ ಒಂದು ಪ್ರೊವಿಷನ್ ಮೆನ್ಷನ್ ಆಗಿದೆ ಸರ್. ಈ ಒಂದು ವಿಚಾರಗಳು ಬಂದಾಗ DIR ಅಂತೇಳಿ ಬರ್ತದೆ ಸರ್, ಅಂದರೆ ಡೊಮೆಸ್ಟಿಕ್ ಇನ್ಸಿಡೆಂಟ್ ರಿಪೋರ್ಟ್ ಅಂತೇಳಿ. ಹೌದು. ಸೊ ಇದ್ರ ಬಗ್ಗೆ ದಾಖಲಿಸುವಂಥದ್ದು ಕಡ್ಡಾಯವ ಅಥವಾ ಇದ್ರ ಬಗ್ಗೆ ಮಾಹಿತಿ ನೀಡಬೇಕು ಸರ್? ಈಗ ತಾವು ಹೇಳಿದಂತಹ DIR ದಾಖಲಿಸುವ ವಿಚಾರ ಏನಂತ ಹೇಳಿದರೆ, ಇದು ದಾಖಲಿಸುವಂತಹ ಒಂದು ಕೆಲಸ ಇರುವಂಥದ್ದು ಈ ಪ್ರೊಡಕ್ಷನ್ ಆಫೀಸರ್ಗೆ. ಇವರಿಗೂ ಏನು ಕೆಲಸ ಅಂತ ಏನು ಲೀಸ್ಟ್ ಮಾಡಿದೆ ಸರ್ ಈ ಒಂದು ಪ್ರೊವಿಷನಲ್ಲಿ, ಅದು ಕೂಡ ಅವರ ಒಂದು ಕೆಲಸ. ಫಾರ್ ಎಕ್ಸಾಂಪಲ್, ಈಗ ಒಂದು ಮಹಿಳೆ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಅಂಡರಲ್ಲಿ ಈಗ ಒಂದು ಮ್ಯಾಜಿಸ್ಟ್ರೇಟ್ ಮುಂದೆ ಅರ್ಜಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ಅದರ ಕುರಿತಾಗಿ ರಿಪೋರ್ಟನ್ನು ಕೂಡ ಸಲ್ಲಿಸುವಂತೆ ಮ್ಯಾಜಿಸ್ಟ್ರೇಟ್ ರಕ್ಷಣಾಧಿಕಾರಿಗೆ ಸೂಚಿಸಬಹುದು. ಆ ಮುಖಾಂತರ ಅವರು ಅದು ನೀಡಲೇಬೇಕಾಗುತ್ತೆ ಮತ್ತು ಅದವರ ಕೆಲಸ. ಯಾಕಂತ ಹೇಳಿದರೆ ಸರ್, ಈಗ ಅಫ್ಕೋರ್ಸ್ ಈಗ ಈ ಒಂದು ಕಾನೂನು ಇರುವಂಥದ್ದು ಕೌಟುಂಬಿಕ ಹಿಂಸಾಚಾರದಿಂದ ಮಹಿಳೆಯರ ರಕ್ಷಣೆ. ಬಟ್ ಕೆಲವೊಂದು ಸಂದರ್ಭದಲ್ಲಿ ಈ ಒಂದು ಕಾನೂನು ಮಿಸ್ಯೂಸ್ ಆಗುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಅಂಥ ಸಂದರ್ಭಗಳಲ್ಲಿ ಕೂಡ ಪ್ರಕರಣದ ವಾಸ್ತವವನ್ನು ಕಂಡುಕೊಳ್ಳಲು ಈ ಒಂದು ರಿಪೋರ್ಟ್ಸ್ಗಳೇನಿದೆ ಸರ್ ಅದು ನೆರವಾಗುತ್ತದೆ. ಮತ್ತೆ ಇನ್ನೊಂದು ಏನಂತ ಹೇಳಿದರೆ ಸರ್, ಈಗ ಹೆಚ್ಚಿನ ಒಂದು ಗ್ರಾಮಾಂತರ ಪ್ರದೇಶಗಳಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಕೆಲವೊಮ್ಮೆ ಮಹಿಳೆಯರಿಗೆ ಹೊರಗಡೆ ಬಂದು ತಮ್ಮ ಸಮಸ್ಯೆಯನ್ನು ಹೇಳಲು ಸಾಧ್ಯವಿಲ್ಲ. ಈಗ ಕಾನೂನು ಎಷ್ಟೇ ಬಲವಾದರೂ ಕೂಡ ಅಥವಾ ಎಷ್ಟೇ ಒಂದು ಸ್ಟ್ರಿಕ್ಟ್ ಕಾನೂನು ಬಂದರೂ ಕೂಡ ಆ ಧೈರ್ಯ ಅಂತ ಇರಲ್ಲ ಮಹಿಳೆಯರಿಗೆ ಹೊರಗಡೆ ಬಂದು ಯಾರ ಹತ್ರ ಹೇಳಿ. ಕೆಲವೊಂದ್ಸಲ ಏನಾಗುತ್ತದೆ ಅಂತ ಹೇಳಿದರೆ, ಅಫ್ಕೋರ್ಸ್ ನಮ್ಮ ಸಂಬಂಧಿಕರ ಹತ್ರ ಹೇಳಿದ್ರು ಕೂಡ ಮತ್ತೆ ವಿಷಯ ಎಲ್ಲಿ ಲೀಕ್ ಆಗ್ತದೆ ಏನಲ್ಲ ಒಂದು ಮರ್ಯಾದೆಯ ವಿಷಯ ಕೂಡ ಆಗುತ್ತೆ. ಕೆಲವೊಂದ್ಸಲ ಈ ಒಂದು ಕಾನೂನಿನಲ್ಲಿ ಬಹಳ ಒಂದು ಸ್ಪಷ್ಟವಾಗಿ ಒಂದು ಮೆನ್ಷನ್ ಮಾಡಿದೆ ಸರ್, ಏನಂತ ಹೇಳಿದರೆ, ಈಗ ಮಹಿಳೆ ಹೋಗಿ ದೂರು ನೀಡಬೇಕಂತೇನಿಲ್ಲ. ಒಂದು ಮಹಿಳೆಗೆ ಎಲ್ಲಿಯಾದರೂ ಕೂಡ ಇಂತಹ ಒಂದು ಕೌಟುಂಬಿಕ ದೌರ್ಜನ್ಯ ಎಸಗಿರುವುದು ನಮಗೆ ಕಂಡು ಬಂದ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಯು ಕೂಡ ಈ ಪ್ರೊಟೆಕ್ಷನ್ ಆಫೀಸರ್ಗೆ ಹೋಗಿ ದೂರನ್ನು ನೀಡಬಹುದು. ಆ ವ್ಯಕ್ತಿಯ ಹೆಸರು ಅಥವಾ ಐಡೆಂಟಿಟಿ ಏನಿದೆ ಅದೆಲ್ಲಿಯೂ ಕೂಡ ರಿವೀಲ್ ಮಾಡಲಿಕ್ಕಿಲ್ಲ ಅಂತ ಕೂಡ ಬಹಳ ಸ್ಪೆಸಿಫಿಕ್ ಆಗಿ ಹೇಳಿದೆ, ಅಂದರೆ ಅಂಥವರಿಗೆ ತೊಂದರೆ ಇಲ್ಲ ಅಂತ. ಸೊ ಇಲ್ಲಿ ಈ ಮುಖಾಂತರ ನಾನು ಒಂದು ಹೇಳುವಂಥ ಸಲಹೆ ಏನಂತ ಹೇಳಿದರೆ, ಈಗ ಒಬ್ಬ ಪ್ರಜ್ಞಾವಂತ ಪ್ರಜೆಗಳಾಗಿ ನಾವು ನಮ್ಮ ಸಮಾಜದಲ್ಲಿ ನಮ್ಮ ಸುತ್ತಮುತ್ತಲು ಮಹಿಳೆಯರಿಗೆ ಏನೆಲ್ಲ ದೌರ್ಜನ್ಯ ನಡೀತಾ ಇದೆ ಇದನ್ನು ನಾವೆಲ್ಲ ಕಾಣ್ತೇವೆ. ಕಂಡು ನಾವು ಸುಮ್ಮನೆ ಕೂತ್ಕೊಳ್ಳುವಂಥದ್ದಲ್ಲ. ಮತ್ತು ನಾವು ಸುಮ್ಮನೆ ಕೂತ್ಕೊಂಡು ನಮಗೆ ಪ್ರಾಬ್ಲಮ್ ಆಗುತ್ತೆ ಇಂಥ ಒಂದು ಭಯ ಕೂಡ ಇರ್ಬೋದು. ಕೆಲವೊಂದು ಸಲ ನಮಗೆ ಹೆಲ್ಪ್ ಮಾಡಲಿಕ್ಕೆ ಮನಸ್ಸಿರುತ್ತೆ, ಬಟ್ ಆ ಭಯ ನಮಗೇನಾಗುತ್ತೆ, ನಮ್ಮ ಹೆಸರು ಹಾಳಾಗುತ್ತೆ ಅಂತ. ಆ ಸಂದರ್ಭದಲ್ಲಿ ನೀವು ಹೋಗಿ ಈ ಒಂದು ಪ್ರೊಡಕ್ಷನ್ ಆಫೀಸರ್ ಬಳಿಯೂ ಕೂಡ ಇಂಥ ಒಂದು ಪ್ರದೇಶದಲ್ಲಿ ಇಂಥ ವ್ಯಕ್ತಿಗಳಿಂದ ಕೌಟುಂಬಿಕ ದೌರ್ಜನ್ಯ ಎಸಗ್ತಾ ಇರುವಂಥದ್ದು ನಮಗೆ ಕಂಡು ಬಂದಿದೆ ಎಂದು ಆ ಪ್ರೊಡಕ್ಷನ್ ಆಫೀಸರ್ಗೆ ನಾವು ದೂರನ್ನು ನೀಡಬಹುದು, ಅಂದರೆ ಇನ್ಫಾರ್ಮೇಶನ್ ನೀಡಬಹುದು ಅಂತ. ಇದಾದ ನಂತರ ಅದನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂಥದ್ದು ಅವರ ಒಂದು ಕೆಲಸ. ಹಾಗಾಗಿ ಈಗ ತಪ್ಪು ನಡೆದಾಗ ಅವರೇ ಹೋಗಿ, ಫಾರ್ ಎಕ್ಸಾಂಪಲ್, ಈಗ ನಾವು ಸಾಮಾನ್ಯ ಕಾನೂನುಗಳಲ್ಲಿ ಕೂಡ ತಪ್ಪು ನಡೆದಾಗ ಅಥವಾ ಒಂದು ಕೃತ್ಯ ನಡೆದಾಗ, ಅಪರಾಧ ನಡೆದಾಗ ಯಾರು ಕೂಡ ಅದನ್ನು ಹೋಗಿ ಕಂಪ್ಲೇಂಟ್ ಕೊಡ್ಬೋದು. ಅದೇ ರೀತಿ ಇಲ್ಲಿಯೂ ಕೂಡ ಯಾರಿಗೂ ಕೂಡ ಅದನ್ನೊಂದು ಇನ್ಫಾರ್ಮೇಶನ್ ಮಾಡಿ ಅದನ್ನು ತಡೆಗಟ್ಟುವ ಒಂದು ಪ್ರಯತ್ನ ಮಾಡಬಹುದು. ಮತ್ತು ಇದೊಂದು ನಾಗರಿಕ ಸಮಾಜದ ಜವಾಬ್ದಾರಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಸರ್, ಈಗ ಕೌಟುಂಬಿಕ ಹಿಂಸಾಚಾರದಿಂದ ಮಹಿಳೆಯರ ರಕ್ಷಣೆ ಬಗ್ಗೆ ತಾವು ತಿಳಿಸ್ತಾ ಹೋದ್ರಿ. ಈ ಒಂದು ಕಾಯ್ದೆ ಪ್ರಕಾರ ಒಬ್ಳು ತಾಯಿಯಾದವಳು ಅಥವಾ ಹೆಂಡತಿಯಾದವಳು, ಸಹೋದರಿ, ಯಾರು ಬೇಕಾದರೂ ಈ ಕಾಯ್ದೆಯ ಮೂಲಕ ತನ್ನನ್ನು ತಾನು ರಕ್ಷಣೆ ಪಡ್ಕೊಳ್ಬೋದು. ಖಂಡಿತ. ಆದರೆ ಕೆಲವೊಂದು ಮದುವೆಗಳ ವಿಚಾರಕ್ಕೆ ಬಂದಾಗ, ಲಿವ್ ಇನ್ ಮದುವೆಗಳು ಅಂತ ಹೇಳ್ತೇವೆ, ಇದು ನಿಜವಾಗಿ ನಿಯಮ ಪ್ರಕಾರವಾಗಿ ಅವರು ಗಂಡ ಹೆಂಡತಿ ಆಗಿರುವುದಿಲ್ಲ. ಅವರಲ್ಲಿ ಯಾವುದೇ ರೀತಿಯ ಒಂದು ಸರ್ಟಿಫೈಡ್ ಆದಂತಹ ದಾಖಲೆ ಕೂಡ ಇರುವುದಿಲ್ಲ. ಆ ಮಹಿಳೆಗೆ ಒಂದು ವೇಳೆ ದೌರ್ಜನ್ಯಗಳಾಯಿತು, ಅಂತಹ ಸಮಯದಲ್ಲಿ ಆ ಮಹಿಳೆ ತನ್ನ ಮೇಲೆ ಈ ರೀತಿಯ ಮಾನಸಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು, ಈ ರೀತಿಯ ಒಂದು ಹಿಂಸೆಗಳನ್ನು ನೀಡ್ತಾ ಇದ್ದಾನೆ, ನನ್ನನ್ನು ಯಾರು 6 ತಿಂಗಳ ಅಥವಾ 1 ವರ್ಷದಿಂದ ನನ್ನ ಜೊತೆಗಿರುವವನು ಹೇಳುವಂಥ ಸಮಯದಲ್ಲಿ ಆಗ ಕೋರ್ಟು ಯಾವ ರೀತಿಯ ದಾಖಲೆಗಳನ್ನು ಕೇಳ್ತದೆ? ಸರ್, ಖಂಡಿತವಾಗಿಯೂ ಕೂಡ ಅಂತಹ ಮಹಿಳೆಯರು ಕೂಡ ತಮಗಾದಂತಹ ದೌರ್ಜನ್ಯದ ವಿರುದ್ಧ ಮ್ಯಾಜಿಸ್ಟ್ರೇಟಲ್ಲಿ ದೂರನ್ನು ನೀಡಬಹುದು. ಸರ್, ಇದರಲ್ಲಿ ಈ ಕಾನೂನಿನಲ್ಲಿ ಎಲ್ಲಿಯೂ ಕೂಡ ಸತಿ ಪತಿ ಅಂತ ಮೆನ್ಷನ್ ಮಾಡಲಿಲ್ಲ, ಗಂಡ ಹೆಂಡತಿಗೆ ಮಾತ್ರ ಅಂತ ಮೆನ್ಷನ್ ಇಲ್ಲ. ಅಫ್ಕೋರ್ಸ್ ಮಹಿಳೆಯರಿಗೆ ಅಂತ ಮೆನ್ಷನ್ ಇರುವಂಥದ್ದು. ಸರ್, ಇದರಲ್ಲಿ ಶೇರ್ಡ್ ಹೌಸ್ ಹೋಲ್ಡ್ ಅಂತ ಒಂದು ಡೆಫಿನೇಷನ್ ಇದೆ. ಈ ಶೇರ್ಡ್ ಹೌಸ್ ಹೋಲ್ಡಲ್ಲಿ ಇದ್ದಾಗ, ಅಂದರೆ ಸರ್, ಈಗ ಗೃಹಹಿಂಸೆ ಅಂತ ಬಂದಾಗ ಒಂದು ಮನೆಯಲ್ಲಿ ನಾವು ಇದ್ದು ಅಲ್ಲಿ ನಮಗೆ ಏನೆಲ್ಲ ತೊಂದರೆ ಆಗಿದೆ ಅಂತ, ಅಂದರೆ ನಾವು ಒಟ್ಟಿಗೆ ಒಂದು ಮನೆಯಲ್ಲಿ ಇರ್ತೇವೆ.
ಆ ಮನೆಯಲ್ಲಿ ಇದ್ದಂತಹ ವ್ಯಕ್ತಿಯಿಂದ ನಮಗೆ ತೊಂದರೆ ಆದಂತಹ ಸಂದರ್ಭದಲ್ಲಿ, ಅಂದರೆ ಆ ಒಂದು ಸಂದರ್ಭದಲ್ಲಿ ನಮಗೆ ಆದಂತಹ ದೌರ್ಜನ್ಯ ಕೌಟುಂಬಿಕ ದೌರ್ಜನ್ಯವಾಗುತ್ತೆ. ಈ ಕಾನ್ಸೆಪ್ಟಲ್ಲಿ ಸರ್ ಶೇರ್ಡ್ ಹೌಸ್ ಹೋಲ್ಡ್ ಅಂತ ಒಂದು ಡೆಫಿನೇಷನ್ ಬರುತ್ತೆ, ವ್ಯಾಖ್ಯೆ ಬರುತ್ತೆ. ಇದರ ಪ್ರಕಾರ ಅಂದ್ರೆ ಏನಂತ ಹೇಳಿದರೆ, ಈಗ ನೀವು ಹೇಳಿದಂತೆ ಲಿವಿಂಗ್ ರಿಲೇಶನ್ಶಿಪ್ ಅಂದರೆ ಒಂದೇ ಮನೆಯಲ್ಲಿ ಇದ್ದವರು ಅಂತ ಬರುತ್ತೆ. ಸರಿ, ಈಗ ಇಂತಹ ಪ್ರಕರಣಗಳಲ್ಲಿ ಅಫ್ಕೋರ್ಸ್ ಏನಾಗುತ್ತೆ ಅಂತ ಹೇಳಿದರೆ, ಪ್ರೈಮಾ ಫೇಸಿ ಮೇಲ್ನೋಟದ ಪ್ರಕರಣ ಇದ್ದಾಗ ಮ್ಯಾಜಿಸ್ಟ್ರೇಟ್ಗೆ ಮೊದಲಿಗೆ ಏಕಪಕ್ಷೀಯವಾಗಿ ರಿಲೀಫ್ ಅನ್ನು ಕೊಡುವಂಥದ್ದು ಈ ಕಾನೂನು ಅಂಡರಲ್ಲಿದೆ. ಬಟ್ ಅವರು ಏನೆಲ್ಲ ಆರೋಪಗಳನ್ನು ಮಾಡ್ತಾರೋ ಅವೆಲ್ಲವೂ ಕೂಡ ನಿರ್ಧಾರ ಆಗುವಂಥದ್ದು ಸಾಕ್ಷಿ ವಿಚಾರಣೆಯ ನಂತರ. ಸರ್, ಇಂತಹ ಸಂದರ್ಭದಲ್ಲಿ ಲಿವಿಂಗ್ ರಿಲೇಶನ್ಶಿಪ್ ಏನಿದೆ ಸರ್, ಇದನ್ನು ನಾವು ಒಟ್ಟಿಗೆ ಇದ್ವಿ ಪ್ರೂವ್ ಮಾಡಬೇಕಾದಂಥದ್ದು ಯಾರು ಅಹವಾಲನ್ನು ಕೇಳ್ತಾಳೋ ಆಕೆಗೆ ಇದ್ದಂಥ ಒಂದು ಹೊರೆ. ಸರ್, ಖಂಡಿತವಾಗಿ ಅವಳ ಸಾಕ್ಷಿಯಲ್ಲಿ, ಅಂತಹ ಮಹಿಳೆಯರು ತಮ್ಮ ಸಾಕ್ಷಿಯಲ್ಲಿ ಅದನ್ನು ಅವರು ಪ್ರೂವ್ ಮಾಡಬೇಕಾಗುತ್ತೆ. ಇದರ ಮೇಲೆ ನಿರ್ಧಾರ ಆಗುವಂಥದ್ದು ಸರ್. ಈಗ ಕೌಟುಂಬಿಕ ಹಿಂಸಾಚಾರದಿಂದ ಒಬ್ಬಳು ಮಹಿಳೆ ಆದವಳು ಏನು ತನಗೆ ತನ್ನ ಅಣ್ಣನಿಂದಲೂ ಅಥವಾ ತನ್ನ ಗಂಡನಿಂದಲೂ ತನ್ನ ಮಾವನಿಂದಲೂ ತನ್ನ ಕುಟುಂಬದೊಳಗೆ ಯಾವ ಒಬ್ಬ ವ್ಯಕ್ತಿಯಿಂದಲೂ ಏನು ಮಾಡ್ತಾ ಇದೆ, ಈ ರೀತಿಯ ಏನು ದೈಹಿಕ ಇರ್ಬೋದು, ಮಾನಸಿಕ ಇರ್ಬೋದು, ಆರ್ಥಿಕವಾದಂತಹ ಯಾವುದೋ ರೀತಿಯ ಒಂದು ಹಿಂಸೆಗಳು ಆಗ್ತಾ ಇದೆ ಅಂತ ಹೇಳಿದಾಗ ಆಕೆ ದೂರನೂ ಕೊಡ್ತಾಳೆ ಮ್ಯಾಜಿಸ್ಟ್ರೇಟಲ್ಲಿ. ಅದು ಏನು ಅಪರಾಧ ಸಾಬೀತು ಅಂತೇಳಿ ಆಗ್ತದೆ. ಆಗ ಯಾವೆಲ್ಲ ಆಕೆಗೆ ಪರಿಹಾರಗಳು, ಜೊತೆಗೆ ರಕ್ಷಣೆಗಳು, ಜೊತೆಗೆ ಆಕೆ ಇರುವಂತಹ ಪ್ರೊಟೆಕ್ಷನ್ ಆರ್ಡರ್ಗಳು ಅಂತ ಹೇಳ್ತೇವೆ, ಹಾಗೆಯೇ ರೆಸಿಡೆಂಟ್ ಆರ್ಡರ್ ಅಂತ ಹೇಳ್ತೇವೆ ಅಥವಾ ಮೇಂಟೆನೆನ್ಸ್ ಅಂತ ಹೇಳ್ತೇವೆ. ಇದರ ಬಗ್ಗೆ ತಾವು ಮಾಹಿತಿ ನೀಡಬೇಕು ಸರ್. ಸರ್, ಈಗ ಪ್ರೊಟೆಕ್ಷನ್ ಆರ್ಡರ್, ರೆಸಿಡೆನ್ಸ್ ಆರ್ಡರ್ ಮತ್ತು ಮಾನಿಟರಿ ರಿಲೀಫ್, ಇವು ಮೂರು ಈ ಒಂದು ಕಾಯ್ದೆಯಲ್ಲಿ ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆಗೆ ಸಿಗುವಂತಹ ಪರಿಹಾರಗಳು. ಪ್ರೊಟೆಕ್ಷನ್ ಆರ್ಡರ್ ಅಫ್ಕೋರ್ಸ್ ಆ ಒಂದು ಹೆಸರೇ ಹೇಳುವಂತೆ ರಕ್ಷಣೆಯ ಆದೇಶ. ಈ ರಕ್ಷಣೆಯ ಆದೇಶಗಳೇನಂತ ಹೇಳಿದರೆ ಸರ್, ಈಗ ಆಕೆಗೆ ಯಾವ ರೀತಿಯಾದಂತಹ ಕೌಟುಂಬಿಕ ದೌರ್ಜನ್ಯ ನಡೆದಿದೆಯೋ ಅದನ್ನು ಇನ್ನು ಮುಂದೆ ಏನೆಲ್ಲ ಕೌಟುಂಬಿಕ ದೌರ್ಜನ್ಯ ನಡೆದಿದೆಯೋ ಅವುಗಳು ನಡೆಯದಂತೆ ಕೈಗೊಳ್ಳುವಂತಹ ಆದೇಶಗಳು. ಫಾರ್ ಎಕ್ಸಾಂಪಲ್, ಆಕೆ ಕೆಲಸಕ್ಕೆ ಹೋಗ್ತಾ ಇರ್ತಾಳೆ, ಆ ಸಂದರ್ಭದಲ್ಲಿ ತೊಂದರೆ ಕೊಡ್ತಾನೆ ಅಂತ ಹೇಳಿದರೆ ಅಲ್ಲಿ ತೊಂದರೆ ಕೊಡಬಾರ್ದು. ಎಕ್ಸಾಂಪಲ್, ನಾವು ಏನು ರಿಲೀಫ್ ಕೇಳಿರ್ತೀವಿ ಸರ್, ಅಂದರೆ ನಮಗೆ ಕೆಲವೊಮ್ಮೆ ಕೆಟ್ಟ ಪದಗಳಿಂದ ಹಿಂಸೆ ಆಗ್ತಾ ಇರುತ್ತೆ, ಅಥವಾ ಫೋನ್ಗಳು ಮಾಡಿ ನಮಗೆ ತೊಂದರೆ ಕೊಡುವಂಥದ್ದು, ಅಥವಾ ನಾವು ಕೆಲಸಕ್ಕೆ ಹೋಗದಾಗೆ ಮಾಡುವಂಥದ್ದು, ಅಥವಾ ನಮಗೆ ಸತತ ಕ್ರೂಯಲ್ಟಿ ತೋರಿಸುವಂಥದ್ದು, ಮಾನಸಿಕವಾಗಿ ಹಿಂಸೆ ಮಾಡುವಂಥದ್ದು, ಇವೆಲ್ಲ ಏನಿದೆ ಸರ್, ಇವೆಲ್ಲ ಏನು ಅವರಿಗೆ ದೌರ್ಜನ್ಯ ಆಗಿದೆ, ಇವೆಲ್ಲದರ ಬಗ್ಗೆ ಅವರು ಏನು ಕೇಳ್ತಾರೆ ತಮ್ಮ ಪರಿಹಾರ, ಇವೆಲ್ಲವೂ ಕೂಡ ಮಾಡದಂತೆ, ಅಂದರೆ ಅವೆಲ್ಲವನ್ನು ಕೂಡ ರಿಸ್ಟ್ರೈನ್ ಮಾಡುವಂತೆ, ಅವ್ರನ್ನ ನೀವು ಇನ್ನು ಮುಂದೆ ಆ ರೀತಿ ಅವರಿಗೆ ತೊಂದರೆ ಮಾಡಬಾರ್ದು ಎಂಬುದಾಗಿ ಅವರನ್ನು ಪ್ರೊಟೆಕ್ಟ್ ಮಾಡುವಂಥ ಆರ್ಡರ್ ಒಂದು ಪ್ರೊಟೆಕ್ಷನ್ ಆರ್ಡರ್ ಆಗಿರುತ್ತೆ. ಅದೇ ರೀತಿ ಸರ್, ರೆಸಿಡೆನ್ಸ್ ಆರ್ಡರ್ ಅಂತ ಹೇಳಿದರೆ ಸರ್, ಈಗೊಂದು ಮಹಿಳೆಯನ್ನು ಮನೆಯಿಂದ ಹೊರಗೆ ಹಾಕ್ತಾನೆ ಸರ್ ಜಗಳ ಮಾಡಿ, ಅಂಥ ಸಂದರ್ಭದಲ್ಲಿ ಸರ್ ಆಕೆಯನ್ನು ಹೊರಗೆ ಹಾಕದೆ ಮನೆಯೊಳಗೆ ಸೇರಿಸುವಂಥದ್ದು, ಅಥವಾ ಮಹಿಳೆಯನ್ನು ಹೊರಗೆ ಹಾಕಿ ಅಂದರೆ ಆ ಮನೆಯನ್ನು ಯಾರಿಗೂ ಒಂದು ಮಾರಾಟ ಮಾಡಿ ಆ ಮುಖಾಂತರ ಆಕೆಗೆ ಮನೆ ಇಲ್ಲದಂತ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಸರ್, ಈಗ ಕೆಲವೊಮ್ಮೆ ಗಂಡ ಅವಳಿಗೆ ಒಂದು ಆ ಮನೆಯನ್ನು ಮಾರಾಟ ಮಾಡುವ ಮುಖಾಂತರ ಅಂದರೆ ಮನೆ ಇಲ್ಲದಾಗೆ ಮಾಡುವಂಥ ಕೆಲವೊಂದು ಸಂದರ್ಭಗಳಿರುತ್ತೆ, ಅಥವಾ ಬೇರೆ ಯಾರಿಗೂ ಕೂಡ ಮಾರುವಂಥದ್ದು, ಅಥವಾ ಯಾರನ್ನು ಮನೆಗೆ ಸೇರಿಸುವಂಥದ್ದು. ಇಂಥ ಸಂದರ್ಭದಲ್ಲಿ ಕೂಡ ಆಕೆಗೆ ದೌರ್ಜನ್ಯ, ಅದು ಖಂಡಿತ ಅದೊಂದು ದೌರ್ಜನ್ಯ. ಈ ಸಂದರ್ಭದಲ್ಲಿ ಒಂದು ರೆಸಿಡೆನ್ಸ್ ಆರ್ಡರ್, ಅಂದರೆ ರೆಸಿಡೆನ್ಸ್ ಅಂದರೆ ವಾಸ್ತವ್ಯ, ಈ ವಾಸ್ತವ್ಯಕ್ಕೆ ಕುರಿತಾಗಿರುವಂತಹ ಆದೇಶಗಳು ಯಾವುದೆಲ್ಲ ಈ ಡೊಮೆಸ್ಟಿಕ್ ವೈಲೆನ್ಸ್ ಅಲ್ಲಿ ಅಂದರೆ ವಾಸ್ತವ್ಯಕ್ಕೆ ವಿರೋಧವಾಗಿ ಏನೆಲ್ಲ ನಡೆಯುತ್ತದೋ ಅವೆಲ್ಲವೂ ಕೂಡ ಮಾಡದಂತೆ ಒಂದು ಸಿಗುವಂತ ಆದೇಶ, ಅಂದ್ರೆ ಕೋರ್ಟ್ ಅವರಿಗೆ ಡೈರೆಕ್ಷನ್ ಕೊಡುವಂಥದ್ದು. ಎಕ್ಸಾಂಪಲ್ ಅಂದ್ರೆ ಆಕೆ ಅದು ಬಾಡಿಗೆ ಮನೆ ಆಗಿರ್ಲಿ ಅಥವಾ ಸ್ವಂತ ಮನೆ ಆಗಿರ್ಲಿ, ಆಕೆಯನ್ನು ಹೊರಗೆ ಹಾಕದಂತೆ ಅಥವಾ ಆಕೆಗೆ ಹಿಂಸೆ ಆಗುವಂತಹ ಕೆಲವೊಂದು ಕೃತ್ಯಗಳನ್ನು ಮನೆಯಲ್ಲಿ ಮಾಡದಂತೆ, ಈ ರೀತಿಯಾದಂತಹ ಆರ್ಡರ್ಗಳು ಅಫ್ಕೋರ್ಸ್ ರೆಸಿಡೆನ್ಸ್ ಆರ್ಡರ್ಗಳಾಗಿದೆ. ಮತ್ತೆ ಮಾನಿಟರಿ ರಿಲೀಫ್ ಅಂದ್ರೆ ಖಂಡಿತವಾಗಿ ಒಂದು ಆರ್ಥಿಕವಾದಂತಹ ರಿಲೀಫ್ಗಳು, ಅಂದ್ರೆ ಆಕೆಗೆ ಮಂತ್ಲಿ ಮೇಂಟೆನೆನ್ಸ್ ಕೊಡುವಂಥದ್ದು, ಮತ್ತೆ ಆಕೆಗೆ ಖರ್ಚು ವೆಚ್ಚಕ್ಕೆ ಕೊಡುವಂಥದ್ದು ಇರಬಹುದು. ಮತ್ತೆ ಇದರಿಂದ ಆಕೆ ನೊಂದಿದ್ರೆ ಅದಕ್ಕೆ ಪರಿಹಾರವಾಗಿ ಮ್ಯಾಜಿಸ್ಟ್ರೇಟ್ಗಳು ಕೂಡ ಅದಕ್ಕೆ ಒಂದು ಪರಿಹಾರವನ್ನು ಆದೇಶವನ್ನಾಗಿ ಮಾಡಬಹುದು ಸರ್. ಈಗ ಒಂದು ಮನೆಯಲ್ಲಿ ಒಬ್ಬಳು ಒಂದು ತಂಗಿಯೋ ಅಥವಾ ಅಕ್ಕನೋ ಮಾನಸಿಕವಾದಂತಹ ಯಾವುದೋ ಒಂದು ತೊಂದರೆಯಲ್ಲಿ ಇರ್ತಾಳೆ. ಆಕೆ ಹೊರಗೆ ಬಂದರೆ ಇನ್ನೊಬ್ಬರಿಗೆ ತೊಂದರೆ ಆಗ್ತದೆ, ಅಥವಾ ಆಕೆಗೆ ಯಾವುದೇ ರೀತಿಯ ಮೂಲಭೂತ ಅವಶ್ಯಕತೆ ಅಂತ ಹೇಳ್ತೀವಿ ನಾವು, ಸರಿಯಾದ ಊಟ ಇರ್ಬೋದು, ಬಟ್ಟೆ ಇರ್ಬೋದು, ಹೊರಗಿನ ಪ್ರಪಂಚಗಳನ್ನು ನೋಡುವಂಥದ್ದು ಇರ್ಬೋದು. ಆಕೆಯನ್ನು ಗೃಹ ಬಂಧನದಲ್ಲಿ ಇಡುವಂಥ ಎನ್ನುವಂಥ ಮಾತು ಬರ್ತದೆ. ಹೌದು, ಆಕೆಯನ್ನು ಚೈನಲ್ಲಿ ಕಟ್ಟು ಹಾಕುವುದು, ಅಥವಾ ಆಕೆಯನ್ನು ಯಾರಾದರೂ ನೆಂಟರು ಬಂದಾಗ ಆಕೆಯನ್ನು ಮನೆಯೊಳಗಡೆ ಕೂಡಿ ಹಾಕುವಂಥದ್ದು. ಇದು ಕೂಡ ಈ ಒಂದು ಕಾಯ್ದೆಗೆ ಒಳಪಡ್ತದ? ಖಂಡಿತ ಸರ್. ತಾವು ಕೇಳಿದಂಥ ಪ್ರಶ್ನೆಯಲ್ಲಿ ಸರ್, ಒಂದು ಈಗ ಗೃಹ ಬಂಧನದಲ್ಲಿಟ್ಟಾಗ ಅದು 3 ಅಂದರೆ ಭಾರತ ಸಂವಿಧಾನದ ಆರ್ಟಿಕಲ್ 14, 15, 21 ಏನಿದೆ,
ಇದೆಲ್ಲದರ ವೈಲೇಷನ್ ಸರ್. ಅಲ್ಲಿ ಮೂಲಭೂತ ಹಕ್ಕನ್ನು ಕಿತ್ಕೊಂಡಂಗೆ ಆಯಿತು, ಸಮಾನತೆ ಹಕ್ಕನ್ನು ಕಿತ್ಕೊಂಡಂಗೆ ಆಯಿತು ಸರ್. ತಾರತಮ್ಯ ಮಾಡಿದಂಗೆ ಆಯಿತು, ಹೆಣ್ಣು ಮಗಳು ಹೊರಗೆ ಹೋಗಬಾರ್ದು ಅಂತ. ಎಸ್ಪೆಷಲಿ ನಿಮಗೆ ರೈಟ್ ಟು ಲೀಫ್ ಆರ್ಟಿಕಲ್ 21 ಏನಿದೆ ಸರ್, ಅದನ್ನು ಕೂಡ ಕಿತ್ಕೊಂಡಂಗೆ ಆಯಿತು ಸರ್. ಕಂಪ್ಲೀಟ್ಲಿ ಬರೀ ಒಂದು ಕಾನೂನಿನಲ್ಲಿ ಒಂದು ಅಂಡರಲ್ಲಿ ಬರುವಂಥದ್ದು ಬರೀ ಅಪರಾಧ ಮಾತ್ರ ಅಲ್ಲ, ಮತ್ತು ಅದೊಂದು ಅಸಂವಿಧಾನಿಕ ಕೂಡ ಹೌದು ಸರ್. ಒಂದು ವೇಳೆ ಅವಳನ್ನು ಆ ರೀತಿಯಾಗಿ ಮಾಡದಿದ್ದರೆ ಆಕೆ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾಳೆ, ಅಥವಾ ಆಕೆ ಇನ್ನೊಬ್ಬರಿಗೆ ಮಾನಸಿಕವಾಗಿ ಏನಾದರೂ ಇದು ಇರ್ಬೋದು, ಅವಳಿಗೆ ಏನು ಮಾನಸಿಕವಾದಂತಹ ಏನು ಕಾಯಿಲೆಗಳು ಇರ್ಬೋದು. ಆಗ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಯಾವ ರೀತಿಯ ಒಂದು ಪರಿಹಾರಗಳನ್ನು ಕೊಡ್ತದೆ? ಒಂದೇ ಆಕೆಗೆ ಉನ್ನತವಾದಂಥ ವೈದ್ಯಕೀಯ ಸಲಹೆಗಳನ್ನು ಕೊಡ್ತದ, ಅಥವಾ ಆಕೆಗೆ ಮೇಂಟೆನೆನ್ಸ್ಗಳನ್ನು ಯಾರು ಕೊಡಬೇಕು? ಆಕೆಗೆ ಎಲ್ಲರ ಜೊತೆಗೆ ಈಗ ಹೇಗೆ ನಾವೆಲ್ಲರೂ ಬಂದು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೇವೆ, ಒಟ್ಟಿಗೆ ಕೂತ್ಕೊಂಡು ಏನೋ ಮಾತಾಡ್ತೇವೆ, ಆ ರೀತಿಯ ಅವಶ್ಯಕತೆಗಳು ಆಕೆಗೆ ಎಷ್ಟೋ ವರ್ಷಗಳಿಂದ ಹಿಂದೆಯೇ ಅವಳಿಂದ ಅದನ್ನು ಕಿತ್ಕೊಂಡಿದ್ದಾರೆ. ಈ ರೀತಿಯ ಅವಕಾಶಗಳು ಆಕೆಗೆ ಸಿಗ್ತದಾ ಸರ್? ಈಗ ಈ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟಲ್ಲಿ ಈಗ ಏನೆಲ್ಲ ಕೃತ್ಯಗಳು ಅವ್ರು ಮಾಡ್ತಾರೆ, ಇವೆಲ್ಲ ಅದರ ಇಂಟೆನ್ಷನ್ ಏನಿದೆ ಸರ್, ಈಗ ಮಾಡುವಂಥ ಉದ್ದೇಶ, ನೋವನ್ನು ಮಾಡುವ ಉದ್ದೇಶದಿಂದ, ಫಾರ್ ಎಕ್ಸಾಂಪಲ್ ಸರ್, ಈಗ ಒಂದು ಮಹಿಳೆಯರಿಗೆ ಒಬ್ಬ ವ್ಯಕ್ತಿ ನೋವನ್ನು ಮಾಡುವ ಉದ್ದೇಶದಿಂದ ಅಥವಾ ಆಕೆಗೆ ಹಿಂಸೆ ಮಾಡುವ, ದೌರ್ಜನ್ಯ ಮಾಡುವ ಉದ್ದೇಶದಿಂದ ಯಾವುದಾದ್ರೂ ಕೃತ್ಯ ಮಾಡಿದರೆ ಖಂಡಿತ ಅದು ಅಪರಾಧ. ಬಟ್ ನೀವು ಕೇಳಿದ ಪ್ರಶ್ನೆಯಲ್ಲಿ ಒಂದು ಮಾನಸಿಕವಾಗಿ ಅಸ್ವಸ್ಥಲಾದಂತಹ ಒಂದು ಹೆಣ್ಣು, ಆಕೆಯನ್ನು ಹೊರಗೆ ಬಿಟ್ಟರೆ ಯಾರಿಗಾದರೂ ಕೂಡ ತೊಂದರೆಯಾಗುತ್ತದೆ ಅಂತ ಬಂದಾಗ ಅಲ್ಲಿ ಯಾವುದು ದೌರ್ಜನ್ಯ ಅಂದರೆ ಆತನ ಮನಸ್ಸಲ್ಲಿ ಆಕೆಗೆ ದೌರ್ಜನ್ಯ ಮಾಡುವಂಥ ಇಂಟೆನ್ಷನ್ ಬರಲ್ಲ ಸರ್. ಈಗ ಯಾವುದೇ ಕಾನೂನು ಅಂದರೆ ಯಾವುದೇ ಒಂದು ಅಪರಾಧ ಘಟಿಸಬೇಕಾದ್ರೆ ಮೊದಲೊಂದು ಅಪರಾಧ ಮಾಡುವ ಮನಸ್ಸು ಅಂತ ಇರಬೇಕು, ಮೆನ್ಸ್ರಿಯಾ ಅಂತ ಹೇಳ್ತಾರೆ ಕಾನೂನಿನ ಭಾಷೆಯಲ್ಲಿ. ಅಲ್ಲಿ ಇಂಟೆನ್ಷನ್ ಇರಲ್ಲ ಸರ್. ಈಗ ಆಕೆಯಿಂದ ಬೇರೆಯವರಿಗೆ ತೊಂದರೆ ಆಗ್ತದೆ, ಅದಕ್ಕೋಸ್ಕರ ನಾವು ಆಕೆಯ ರಕ್ಷಣೆಗೋಸ್ಕರ ನಾವು ಹೊರಗೆ ಬಿಡಲಿಲ್ಲ ಅಂತ. ಸರಿ ಸರ್, ಅದೇ ಒಂದು ಮಾತಿನಲ್ಲಿ ಮುಂದುವರಿತಾ ಆಕೆಗೆ ಮಾನಸಿಕವಾಗಿ ದೈಹಿಕವಾಗಿ ಹೊಡೆಯುವುದು ಬಡಿಯುವುದಲ್ಲಿ ಕಂಡು ಬಂದಿದೆ, ಇದು ಕೂಡ ಈ ಕಾಯ್ದೆಗೆ ಒಳಪಡ್ತದೆ? ಖಂಡಿತ ಬರುತ್ತೆ ಸರ್, ಖಂಡಿತ ಸರ್. ಈ ಹೊಡೆಯುವಂಥದ್ದು ಬಡಿಯುವಂಥದ್ದು ಇದು ಒಂದು ಕ್ರೂಯಲ್ಟಿ ಸರ್. ಬರೀ ಈ ಕಾಯ್ದೆ ಮಾತ್ರ ಅಲ್ಲ ಸರ್, ದಂಡನೀಯ ಕಾನೂನು ಏನಿದೆ ಸರ್ ಅದರ ಅಂಡರಲ್ಲಿಯೂ ಕೂಡ ಅದು ಬರುತ್ತೆ, ಅದು ಕ್ರೂಯಲ್ಟಿ ಆಗುತ್ತೆ. ಖಂಡಿತವಾಗಿಯೂ ಈ ಕಾನೂನು ಅಡಿಯಲ್ಲಿ ಬರುತ್ತೆ. ಯಾಕಂತ ಹೇಳಿದ್ರೆ ಸರ್, ಈಗ ಒಂದು ಮಹಿಳೆಯರಿಗೆ ಫಾರ್ ಎಕ್ಸಾಂಪಲ್, ಈಗ ಆಕೆ ಮಾನಸಿಕ ರೋಗಿಯಾಗಿದ್ದು ಆಕೆಗೆ ಮನೆಯವರು ಯಾವುದೇ ರೀತಿಯಾದಂತಹ ಔಷಧಿಗಳನ್ನು ಅಥವಾ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಖರ್ಚನ್ನು ವ್ಯವಸ್ಥೆಯನ್ನು ಮಾಡದಿದ್ದರೂ ಕೂಡ ಅದೊಂದು ಕೌಟುಂಬಿಕ ಹಿಂಸಾಚಾರವೇ ಆಗಿರುತ್ತೆ. ಖಂಡಿತವಾಗಿಯೂ ಕೂಡ ಈ ಒಂದು ಕಾನೂನಿನ ಅಂಡರಲ್ಲಿ ಬರುತ್ತೆ ಸರ್. ಇಂಥ ಸಂದರ್ಭದಲ್ಲಿ ಸರ್, ಈಗ ಆ ಒಂದು ಮಹಿಳೆಯೇ ನೇರವಾಗಿ ಆಕೆಗೆ ಹೋಗಿ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಕೆಪಾಸಿಟಿ ಇರಲ್ಲ. ಅಂಥ ಸಂದರ್ಭದಲ್ಲಿ ಆಕೆಯ ಪರವಾಗಿ ಯಾರಾದರೂ ಕೂಡ ಅರ್ಜಿ ಸಲ್ಲಿಸಬಹುದು, ಅದು ಸ್ಪೆಸಿಫಿಕ್ ಈ ಕಾನೂನಿನ ಅಂಡರಲ್ಲಿದೆ. ಮತ್ತು ಪ್ರೊಟೆಕ್ಷನ್ ಆಫೀಸರ್ಗೂ ಕೂಡ ಅದರ ಮಾಹಿತಿಯನ್ನು ನೀಡಬಹುದು. ಮತ್ತು ಇಲ್ಲಿ ಎಸ್ಪೆಷಲಿ ಏನಂತ ಹೇಳಿದ್ರೆ ಸರ್, ಈ ಪ್ರೊಟೆಕ್ಷನ್ ಆಫೀಸರ್ಗೆ ಕೂಡ ಇಮ್ಮಿಡಿಯೇಟ್ಲಿ ಆಗಿ ಆಕೆಗೆ ಒಂದು ಶೆಲ್ಟರ್ ಕೊಡುವಂಥದ್ದು ಅಥವಾ ಮೆಡಿಕಲ್ ಅಲವನ್ಸ್ ಅಂದ್ರೆ ಆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡುವಂತಹ ಒಂದು ಮಾಡಬೇಕು ಅಂತ ಈ ಕಾನೂನಿನ ಅಂಡರಲ್ಲಿದೆ ಸರ್. ಈಗ ಅದೇ ಒಂದು ಮಾನಸಿಕವಾದಂಥ ಒಬ್ಬಳು ಹೆಣ್ಣು ಮಗಳದವಳು ಗೃಹ ಬಂಧನದಲ್ಲಿ ಇಡಿಸಿದ್ದಾರೆ. ಸೊ ಅವಳನ್ನು ಮಾನಸಿಕವಾಗಿ ಅವಳಿಗೆ ಹೇಳಿ ಇನ್ನಷ್ಟು ಹಿಂಸೆಗಳನ್ನು ನೀಡ್ತಾ ಇದ್ದಾರೆ. ಅಲ್ಲಿ ಕುಟುಂಬದ ಯಾವುದೋ ಒಬ್ಬ ವ್ಯಕ್ತಿ ಆಕೆಯ ಜೊತೆಗೆ ಯಾವುದೇ ರೀತಿಯ ದೈಹಿಕ ಸಂಬಂಧಗಳನ್ನು ಇದು ಮಾಡಿದ್ದಾರೆ. ಆಕೆಗೆ ಪಾಪ ಗೊತ್ತಿಲ್ಲ, ಆಕೆ ಗರ್ಭಿಣಿ ಆಗ್ತಾಳೆ. ಅದರ ಮುಂದಿನ ಪರಿಹಾರಗಳು, ಆಕೆಗೆ ಬೇಕಾದಂಥ ಮುಂದಿನ ಮಾನಸಿಕವಾಗಿರ್ಬೋದು, ಸಂರಕ್ಷಣೆ ಇರ್ಬೋದು, ಏನೂ ತಿಳಿಯದಂಥ ಆಕೆಗೆ ಒಂದು ಮಗುವಿಗೆ ಜನ್ಮ ಕೊಡ್ತಾಳೆ ಅಂತ ಹೇಳಿದಾಗ ಈ ಕಾಯ್ದೆ ಏನು ಹೇಳಿ? ಈ ಒಂದು ಪ್ರಕರಣಗಳು ಸಮಾಜದಲ್ಲಿ ನಡೀತಾ ಇದೆ ಸರ್. ಸರ್, ಈಗ ಇಂತಹ ಕೃತ್ಯ ನಡೆದಾಗ ಇಟ್ ಈಸ್ ಸಬ್ಜೆಕ್ಟ್ ಟು ರೇಪ್ ಆಗುತ್ತೆ ಸರ್. ಅದೊಂದು ಅತ್ಯಾಚಾರ ಸರ್. ಅತ್ಯಾಚಾರಕ್ಕೆ ಅಫ್ಕೋರ್ಸ್ ದಂಡನೀಯ ಕಾನೂನು ದೊಡ್ಡ ಮಟ್ಟದಲ್ಲಿ ಇದೆ ಸರ್. ಈ ಕಾನೂನಿನಲ್ಲಿ ಬರಬೇಕಾದ್ರೆ ಸರ್, ಅಫ್ಕೋರ್ಸ್ ಇದರಲ್ಲಿ ಕೂಡ ಒಂದು ಲೈಂಗಿಕ ದೌರ್ಜನ್ಯ ಅಂತ ಮೆನ್ಷನ್ ಮಾಡಿದ್ದೇನೆ. ಆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಹೆಣ್ಣಿಗೆ ಈ ಕಾನೂನಿನ ಅಂಡರಲ್ಲಿ ಕೂಡ ರಕ್ಷಣೆ ಇದೆ. ಅದೇ ರೀತಿ ತಾವು ಹೇಳಿದಂತೆ ಈಗ ಏನು ಆಕೆ ಗರ್ಭಿಣಿ ಆಗ್ತಾಳೆ ಅಂದರೆ ಆಕೆಗೆ ಗೊತ್ತಿರದಂತೆ ಆಕೆಯ ಮೇಲೆ ನಡೆದಂಥ ಒಂದು ಅತ್ಯಾಚಾರ, ಇದಕ್ಕೆ ಒಂದು ದಂಡನೀಯ ಕಾನೂನಿನ ಅಂಡರಲ್ಲಿಯೂ ಕೂಡ ಕಾಂಪನ್ಸೇಷನ್ ಕೂಡ ಬರುತ್ತೆ ಸರ್. ಈಗ ನಾವೊಂದು ಈ ಒಂದು ಕಾನೂನು ಸಲಹೆ ಕಾರ್ಯಕ್ರಮಗಳನ್ನು ಮಾಡುವಂಥ ಸಮಯದಲ್ಲಿ ಪೋಕ್ಸೋ ಆ್ಯಕ್ಟ್ಗಳನ್ನು ಕೂಡ ಮಾಡಿದ್ದೇವೆ, ಜೊತೆಗೆ ಪಾಶ್ ಆ್ಯಕ್ಟ್ಗಳನ್ನು ಕೂಡ ಮಾಡಿದ್ದೇವೆ. ಪಾಶ್ ಆ್ಯಕ್ಟ್ ಮತ್ತು ಪೋಕ್ಸೋ ಆ್ಯಕ್ಟ್ಗಿಂತ ಈ ಕೌಟುಂಬಿಕ ಹಿಂಸಾಚಾರದಿಂದ ಮಹಿಳೆಯರ ರಕ್ಷಣೆ ಎಷ್ಟು ಭಿನ್ನವಾಗಿದೆ ಮತ್ತು ಎಷ್ಟು ಗಂಭೀರವಾಗಿದೆ? ಸರ್, ತುಂಬ ಒಳ್ಳೆ ಕ್ವಶನ್ ಸರ್. ಈಗ ಪೋಕ್ಸೋ ಆ್ಯಕ್ಟ್ ಇರುವಂಥದ್ದು ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ಸ್ ಫ್ರಮ್ ಸೆಕ್ಸುವಲ್ ಒಫೆನ್ಸಸ್ ಅಂತ. ಮಕ್ಕಳನ್ನು ಅಂದರೆ 18 ವರ್ಷಕ್ಕೆ ಕೆಳಗಿರುವಂತಹ ಮಕ್ಕಳಿಗೆ ಲೈಂಗಿಕ ದೌರ್ಜನ್ಯಗಳಿಂದ ರಕ್ಷಿಸಲಿಕ್ಕೆ ಇರುವಂಥದ್ದು. ಅದೇ ರೀತಿ ಪಾಶ್ ಆ್ಯಕ್ಟ್ ಇರುವಂಥದ್ದು ಈ ವರ್ಕ್ ಪ್ಲೇಸ್ಗಳೇನಿರುತ್ತೆ ಅಲ್ಲಿ ಮಹಿಳೆಯರಿಗೆ ಏನು ಪ್ರಾಬ್ಲಮ್ ಆಗಿರುತ್ತೆ ಅದು ಮಾಡುವಂಥದ್ದು ಸರ್. ಎಸ್ಪೆಷಲಿ
ಅದೆರಡೂ ಕೂಡ ಪಿನಲ್ ದಂಡನೆ ನೀಡುವಂಥ ಕಾನೂನುಗಳು. ಬಟ್ ಈ ಕಾನೂನು ಯಾಕೆ ಭಿನ್ನ ಅಂತ ಹೇಳಿದರೆ ಸರ್, ಇದರಲ್ಲಿ ದಂಡನೆ ಮಾತ್ರ ಅಲ್ಲ, ದಂಡನೆ ಅಂದರೆ ಇದರಲ್ಲಿ ಇಮ್ಮಿಡಿಯೇಟ್ ಆಗಿ ದಂಡನೆ ಇರಲ್ಲ. ಈ ಒಂದು ಕಾನೂನಿನಲ್ಲಿ ಯಾವಾಗ ಆ ವ್ಯಕ್ತಿ ಅಂದರೆ ಬಾಧಿತ ಮಹಿಳೆಗೆ ತೊಂದರೆ ಕೊಟ್ಟಂತಹ ವ್ಯಕ್ತಿ ಯಾವಾಗ ಕಾನೂನಿನ ಒಂದು ಆದೇಶವನ್ನು ಪಾಲನೆ ಮಾಡುವುದಿಲ್ವೋ ಅಂಥ ಸಂದರ್ಭದಲ್ಲಿ ಆತನಿಗೆ ಶಿಕ್ಷೆ ಇರುವಂಥದ್ದು. ಬಟ್ ಈ ಕಾನೂನು ಯಾಕೆ ಭಿನ್ನ ಅಂತ ಹೇಳಿದರೆ ಸರ್, ಇದರಲ್ಲಿ ರಿಲೀಫ್ಗಳಿರುತ್ತೆ, ಅವೆಲ್ಲವೂ ಕೂಡ ದಂಡನೀಯ ಕಾನೂನು ಸರ್. ಈಗ ಫಾರ್ ಎಕ್ಸಾಂಪಲ್ ಒಂದು ಕೃತ್ಯ ನಡೆದಾಗ ಆ ಕೃತ್ಯಕ್ಕೆ ಪ್ರೂವ್ ಆದ ನಂತರ ಆತನಿಗೆ ದಂಡನೆ ಕೊಡುವಂಥದ್ದು. ಬಟ್ ಇದು ರಕ್ಷಣೆಯ ಕಾನೂನು. ಅಫ್ಕೋರ್ಸ್ ಎಲ್ಲ ಕಾನೂನು ಇರುವಂಥದ್ದು ರಕ್ಷಣೆಗೆ, ಬಟ್ ಈ ಒಂದು ಸ್ಪೆಸಿಫಿಕ್ ಆಗಿ ಈ ಒಂದು ಕಾನೂನು ಬಂದಂಥ ಉದ್ದೇಶವೇ ರಕ್ಷಣೆ, ಮಹಿಳೆಯರಿಗೆ ರಕ್ಷಣೆ ಅಂತ. ಫಾರ್ ಎಕ್ಸಾಂಪಲ್ ಸರ್, ಇಮ್ಮಿಡಿಯೇಟ್ಲಿ ಆಗಿ ಸಿಗುವಂಥ ರಿಲೀಫ್ಗಳಿರ್ಬೋದು. ಈಗ ಮಾನಿಟರಿ ರಿಲೀಫ್ ಅಫ್ಕೋರ್ಸ್ ಈಗ ಕಾಂಪನ್ಸೇಷನ್ ಅಂತ ಒಂದು ಸಿಗುತ್ತೆ, ಅದೇನೇ ಇರ್ಬೋದು. ಬಟ್ ಇದರಲ್ಲಿ ಸರ್ ಸ್ಪೆಸಿಫಿಕ್ ಆಗಿ ಈ ಪ್ರೊಟೆಕ್ಷನ್ ಆರ್ಡರ್ ಇರುವಂಥದ್ದು, ಈ ರೆಸಿಡೆನ್ಸ್ ಆರ್ಡರ್ ಇರುವಂಥದ್ದು, ಮತ್ತು ಇನ್ನೊಂದು ಏನಂತ ಹೇಳಿದರೆ ಕೆಲವೊಂದು ಸಂದರ್ಭದಲ್ಲಿ ಈ ಒಂದು ಕಾನೂನಿನ ಮತ್ತೊಂದು ವಿಶೇಷತೆ ಅಂತ ಹೇಳಿದರೆ, ಈಗ ಇದರಲ್ಲಿ ಮಕ್ಕಳ ಕಸ್ಟಡಿಯು ಕೂಡ ಇಂಟ್ರಿಮ್ ಆಗಿ ಕೊಡ್ಬೋದು ಅಂತ ಒಂದಿದೆ ಇದರಲ್ಲಿ. ಸೊ ಹಾಗಾಗಿ ಮತ್ತೆ ಈ ಒಂದು ಕಾನೂನು ಒಂದು ಪರಿಹಾರಾತ್ಮಕ ಕಾನೂನು ಕೂಡ ಹೌದು. ಸೊ ಅದೊಂದು ಇದರ ಒಂದು ವಿಶೇಷತೆ ಸರ್. ಈಗ ಮಕ್ಕಳ ಕಸ್ಟಡಿ ಅಂತ ಹೇಳಿ, ಹೌದು. ಸೊ ಮಕ್ಕಳ ಕಸ್ಟಡಿ ಬಗ್ಗೆ ತಾವು ತಿಳಿಸ್ಬೇಕು ಸರ್. ಸರ್, ಈಗ ಮಕ್ಕಳ ಕಸ್ಟಡಿ ಬಗ್ಗೆ ಸಾಮಾನ್ಯವಾಗಿ ಗಾರ್ಡಿಯನ್ ಅಂಡ್ ವಾರ್ಡ್ಸ್ ಆಕ್ಟ್ ಅಂಡರ್ ಅಲ್ಲಿ ಬರುತ್ತೆ. ಬಟ್ ಅಂದ್ರೆ ಅದರಲ್ಲಿ ಈ ಕಾನೂನಿನಲ್ಲಿ ಇಂಟ್ರಿಮ್ ಕಸ್ಟಡಿ ಬಗ್ಗೆ ಮಾತ್ರ ಒಂದು ಹೇಳಿರುವಂಥದ್ದು. ಈಗ ಸಂಪೂರ್ಣವಾಗಿ ಈಗ ಮಕ್ಕಳ ಕಸ್ಟಡಿ ಯಾರಿಗೆ ಕೊಡಬೇಕು ಅಥವಾ ವಾರ್ಡನ್ ಆಗಿ ಯಾರನ್ನು ಅಪಾಯಿಂಟ್ ಮಾಡುವಂಥದ್ದು, ಅದು ಅದರಲ್ಲಿ ಅನೇಕ ಬಗೆಗಳಿವೆ. ಅಂದ್ರೆ ಕೆಲವೊಮ್ಮೆ ಆಸ್ತಿಯ ಮಾರಾಟಕ್ಕೋಸ್ಕರ ವಾರ್ಡನ್ ಗಾರ್ಡಿಯನ್ ಅನ್ನು ಅಪಾಯಿಂಟ್ ಮಾಡುವಂಥದ್ದು ಅಥವಾ ಇನ್ನಿತರ ಉದ್ದೇಶಗಳಿಗೆ. ಬಟ್ ಈ ಕಾನೂನಿನಲ್ಲಿ ಮಕ್ಕಳ ಕಸ್ಟಡಿ ಇರುವಂಥದ್ದು ಕೆಲವು ಸಂದರ್ಭದಲ್ಲಿ ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆಯ ಮಕ್ಕಳು ಗಂಡನ ಬಳಿ ಇದ್ದಾಗ ಆ ಸಂದರ್ಭದಲ್ಲಿ ಆ ಮಕ್ಕಳ ಕಸ್ಟಡಿ ಅಂದರೆ ಇಂಟ್ರಿಮ್ ಕಸ್ಟಡಿ, ಮಧ್ಯಂತರ ಕಸ್ಟಡಿಗೆ ಮಾತ್ರ ಇದರಲ್ಲಿ ಅವಕಾಶ ಇರುವಂಥದ್ದು. ಅಂದರೆ ಮೀಡಿಯೇಷನ್ ಪ್ರಕಾರ ಮಧ್ಯಸ್ಥಿಕೆಯಾಗಿ ಏನಾದರೂ ನಡೀತದೆ? ಖಂಡಿತ ಇದರಲ್ಲಿ ಮಧ್ಯಸ್ಥಿಕೆಗೆ ಅವಕಾಶವಿದೆ. ಈಗ ನೇರವಾಗಿ ಅರ್ಜಿಯನ್ನು ಸಲ್ಲಿಸಿದಂಥ ಮಹಿಳೆ ನಂತರ ಅಫ್ಕೋರ್ಸ್ ಅಗ್ರೀಡ್ ಆಕೆಯ ಗಂಡನೋ ಅಥವಾ ಯಾರ ವಿರುದ್ಧ ಆಕೆ ದೂರು ಕೊಟ್ಟಿದ್ದಲ್ಲಿ ಅವರಿಗೆ ಕೋರ್ಟಿಂದ ನೋಟಿಸ್ ಹೋಗುತ್ತೆ. ಇದಾದ ನಂತರ ಅವರು ಅಪಿಯರ್ ಆದ ನಂತರ ಆ ಪ್ರೊಸೀಜರ್ ಪ್ರಕಾರ ಅವರಿಗೆ ಇದರ ಮೇಲೆ ಒಬ್ಜೆಕ್ಷನ್ ಅನ್ನು ಸಲ್ಲಿಸಬಹುದು. ಅಂದ್ರೆ ಅಫ್ಕೋರ್ಸ್ ಅವರು ಅದರ ಸತ್ಯಾಸತ್ಯತೆಯನ್ನು ಕೋರ್ಟ್ ಕಂಡುಕೊಳ್ಬೇಕಾದ್ರೆ ಆ ಪ್ರೊಸೀಜರ್ ಪ್ರಕಾರ ಹೋಗಬೇಕಾಗುತ್ತೆ. ಸರ್, ಮುಖ್ಯವಾಗಿ ನ್ಯಾಯಾಲಯಗಳು ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಮೊದಲಿಗೆನೆ ಒಂದು ಮಧ್ಯಸ್ಥಿಕೆಗೆ ಒಂದು ದಾರಿ ಮಾಡಿಕೊಡ್ತದೆ. ಅದು ಕೋರ್ಟಲ್ಲಿ ನಡೆಯುವಂತಹ ಮೀಡಿಯೇಷನ್ ಇರ್ಬೋದು ಅಥವಾ ನ್ಯಾಯಾಧೀಶರೇ ನಡೆಸುವಂತಹ ಮೀಡಿಯೇಷನ್ ಇರ್ಬೋದು ಅಥವಾ ಕೋರ್ಟಲ್ಲಿ ಇರುವಂತಹ ಮೀಡಿಯೇಷನ್ ಸೆಂಟರ್ ಇದೆ, ಅದಕ್ಕೂ ಕೂಡ ರೆಫರ್ ಮಾಡಿ ಅಲ್ಲಿಯೂ ಕೂಡ ಸರಿ ಮಾಡುವಂತಹ ಪ್ರಯತ್ನವೂ ಕೂಡ ಇಲ್ಲಿ ನಡೆಯುತ್ತೆ ಸರ್. ಅದರಲ್ಲಿ ಇದುವರೆಗೆ ಮಹಿಳೆಯರ ಮೇಲಿನ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಡೊಮೆಸ್ಟಿಕ್ ವಯಲೆನ್ಸ್ ಆಕ್ಟ್ ಕುರಿತು ಮಾಹಿತಿ ಕೇಳಿದಿರಿ. ಈ ಕುರಿತು ಇನ್ನಷ್ಟು ಮಾಹಿತಿಗಳನ್ನು ಮುಂದಿನ ಭಾಗದಲ್ಲಿ ಕೇಳಬಹುದು. ಇದು ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.